ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ತನ್ನ ತಂಗಿ ಪೂಜಾಳ ಮದುವೆಯ ಕುರಿತು ಇಂಟ್ರೆಸ್ಟಿಂಗ್ ಎಪಿಸೋಡ್ ಸಾಗ್ತಾ ಇದೆ. ಒಂದು ಕಡೆ ಪೂಜಾಳ ಮದುವೆ ಮಾಡಲು ಭಾಗ್ಯ ಎಲ್ಲಿಲ್ಲದ ಕಷ್ಟಪಡುತ್ತಿದ್ದಾಳೆ. ಬಂದಿದ್ದ ಒಂದು ಸಂಬಂಧವು ಮುರಿದು ಹೋಯಿತು. ಮತ್ತೊಂದೆಡೆ ತಾಂಡವ್ ಮದುವೆ ವಿಚಾರದಲ್ಲಿ ಹುಳಿ ಹಿಂಡ್ತಾ ಇದ್ದಾನೆ. ಭಾಗ್ಯ ನಿನಗೆ ಒಳ್ಳೆಯ ಹುಡುಗನ ಹುಡುಕಿದ್ ನಾನೇ ಮದುವೆ ಮಾಡಿಸುತ್ತೇನೆ ಎಂದು ಪೂಜಾಗೆ ಮಾತು ಕೊಟ್ಟಿದ್ದಾಳೆ. ಆತ ತಾಂಡವ್ ಪೂಜಾಳ ಮದುವೆ ಆಗಲು ನಾನು ಬಿಡೋದಿಲ್ಲ ಎಂದು ಪಟ್ಟು ಹಿಡಿದಿದ್ದಾನೆ. ಸದ್ಯ ಪೂಜಾ ಕಿಶನ್ ಜೊತೆ ಪಾರ್ಕ್ ನಲ್ಲಿ ಮಾತನಾಡಿದ ವಿಚಾರ ಹಾಗೂ ಅವರಿಬ್ಬರು ಲವ್ ಮಾಡುತ್ತಾ ಇದ್ದಾರೆ ಎಂದು ತಾಂಡವ್ ಭಾಗ್ಯ ಮನೆಗೆ ಬಂದು ಕಿರುಚಾಡಿದ್ದಾನೆ. ಪೂಜಾ ಕೆಲಸ ಮಾಡುವ ಆಫೀಸ್ನ ಎಂಡಿ ಕಾಲೇಜ್ ಸೀನಿಯರ್ ಕಿಶನ್ ಪ್ರಪೋಸ್ ಮಾಡಿದ್ದಕ್ಕೆ ಬೇಸರಗೊಂಡು ಪೂಜಾ ಆಫೀಸ್ ತೊರೆದು ಹೊರಬಂದಿದ್ದಾಳೆ. ಬಳಿಕ ದಾರಿಯಲ್ಲಿ ಪೂಜಾ ಹೋಗುತ್ತಿರುವಾಗ ಕಿಶನ್ ಬಂದು ಪೂಜಾ ನಿನ್ನ ಜೊತೆ ಮಾತನಾಡಬೇಕು ಎಂದು ಹೇಳ್ತಾನೆ. ರೋಡ್ನಲ್ಲಿ ಕಿಶನ್ ಹೀಗೆ ಹೇಳುತ್ತಿರುವಾಗ ಇದನ್ನು ತಾಂಡವ್ ಗಮನಿಸಿದ್ದಾನೆ. ಅರೆ ಇದು ಪೂಜಾ ಅಲ್ವಾ, ಹೋ ಇದೆಲ್ಲ ನಡೀತಾ ಇದ್ಯಾ, ಇವಾಗ ಒಳ್ಳೆ ಟೈಮ್ ನಲ್ಲಿ ಸಿಕ್ಕಿ ಹಾಕಿಕೊಂಡ್ಲು ಎಂದು ಹೇಳುತ್ತಾ ಅವರಿಬ್ಬರನ್ನ ತಾಂಡವ್ ಫಾಲೋ ಮಾಡಿದ್ದಾನೆ. ಪೂಜಾ ಕಿಶನ್ ಇಬ್ಬರು ಮಾತನಾಡಲು ಅಲ್ಲೇ ಇದ್ದ ಪಾರ್ಕ್ಗೆ ತೆರಳಿದ್ದಾರೆ. ಕಿಶನ್ ಪೂಜಾ ಬಳಿ ಕ್ಷಮೆ ಕೇಳಿದ್ದಾನೆ. ಇವರಿಬ್ಬರ ಮಾತುಕತೆ ಕೇಳಿ ತಾಂಡವ್ ನೇರವಾಗಿ ಭಾಗ್ಯ ಮನೆಗೆ ಬಂದಿದ್ದಾನೆ. ಮನೆಗೆ ಬಂದ ತಕ್ಷಣ ಭಾಗ್ಯ ಮೇಲೆ ಮನ ಬಂದಂತೆ ರೇಗಾಡಿದ್ದಾನೆ. ಪೂಜಾ ನಿಮ್ಮ ಮನೆಯ ಮರ್ಯಾದೆಯನ್ನ ಹರಾಜು ಹಾಕ್ತಾ ಇದ್ದಾಳೆ. ನೀವು ನೋಡಿದ್ರೆ ಪೂಜಾಗೆ ಮದುವೆ ಮಾಡಿಸಬೇಕೆಂದು ಪುರೋಹಿತರಿಗೆ ಬ್ರೋಕರ್ಗೆ ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ದೀರಾ. ಆದ್ರೆ ಅವಳು ಪಾರ್ಕ್ ನಲ್ಲಿ ಯಾರ ಜೊತೆನೋ ಸುತ್ತಾಡ್ತಾ ಇದ್ದಾಳೆ. ಯಾರಿಗ್ ಗೊತ್ತು ಭಾಗ್ಯನೇ ಪೂಜಾಳ ಬಳಿ ನನ್ಗೆ ಒಳ್ಳೆ ಸಂಬಂಧ ಹುಡುಕೋಕೆ ಆಗ್ತಾ ಇಲ್ಲ, ಹೋಗಮ್ಮ ನೀನೇ ಯಾರ ಜೊತೆನಾದ್ರೂ ಸುತ್ತಾಡು ಅಂತ ಕರೆಸಿರ್ಬೇಕು. ನನ್ನ ಮಾತನ್ನ ತಡೆಯೋಕೆ ಬರ್ಬೇಡ. ಸಾಧ್ಯ ಆದ್ರೆ ನಿನ್ನ ತಂಗಿ ಯಾವನ್ ಜೊತೆನೆ ಸುತ್ತಾಡ್ತಾ ಇದ್ದಾಳೆ ಅಲ್ವಾ, ಅವಳನ್ನ ತಡಿ ಎಂದು ಹೇಳಿದ್ದಾನೆ. ಈ ಮಾತು ಕೇಳಿ ಭಾಗ್ಯಗೆ ಎಲ್ಲಿಲ್ಲದ ಕೋಪ ಬಂದಿದೆ. ಸದ್ಯ ಪೂಜಾ ಮನೆಗೆ ಬಂದ ಕೂಡಲೇ ಏನೇನು ಮಾತುಕತೆ ಆಗುತ್ತೆ, ಜಗಳವಾಗುತ್ತಾ ಅಥವಾ ಸಮಾಧಾನದಿಂದ ಯಾರು ಆತ ಏನು ಮಾಡ್ತಾ ಇದ್ದಾನೆ ಎಂದು ಕೇಳಿ ಮದುವೆ ಮಾತುಕತೆ ಮುಂದುವರಿಸುತ್ತಾರೆ ಎಂಬುದು ನೋಡ್ಬೇಕಿದೆ.